ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ಮತ್ತು ನೌಕರರ ಸಂಘ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ್ದು, ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಅರ್ಚಕರ ಆಗಮಿಕರ ಬೃಹತ್ ಸಮಾವೇಶವನ್ನು ದಿನಾಂಕ 5-8-2026 ಬುಧವಾರದಂದು ಬೆಂಗಳೂರಿನ ವಸಂತನಗರದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿರುತ್ತಾರೆ. ಮುಂದುವರೆದಂತೆ ವರದಿ ಈ ರೀತಿ ಇದೆ. ಕೇಳಿದ್ವಿ, ಗ್ರಾಮೀಣ ಪ್ರದೇಶದ ಅರ್ಚಕರು ಕಾಶಿ ಯಾತ್ರೆ ಪುಣ್ಯಕ್ಷೇತ್ರಗಳಿಗೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಪಾಪ ಬಹಳ ಜೀವನ ನಡೆಸೋದೇ ಒಂದು ದುಸ್ತರವಾಗಿತ್ತು. ಅಂಥ ಸಂದರ್ಭದಲ್ಲಿ ನಾವು 100 ಜನ ಕೇಳಿದ್ವಿ. ಕೇಳಿದ್ಕೆ ಅವರು 1200 ಜನ ಅರ್ಚಕರನ್ನ ಕಳ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರು. ಅದರಲ್ಲಿ ವಯಸ್ಸಾದವ್ರನ್ನ 60 ವರ್ಷ, 70 ವರ್ಷ, 80 ವರ್ಷ ಆದವ್ರನ್ನ ಕಳ್ಸ್ಕೊಳಕ್ಕೆ ಒಂದು ಇದು ಮಾಡಿದ್ರು. ಆಗ ನಮ್ಮ ವ್ಯವಸ್ಥೆ ಅದಕ್ಕೂ ಮಾಡಿದ್ದಾರೆ. ಮತ್ತು ದೇವಸ್ಥಾನಗಳ ಜಮೀನುಗಳು ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ರೋ ಅವನ್ನೆಲ್ಲ ಬಿಡಿಸಿ ದೇವರ ಹೆಸರಿಗೆ ಮಾಡಿ, ಮತ್ತು ಇನ್ನೇನು ಅನೇಕ ಮತ್ತು ಸಸ್ತಿಕ್ಕನ್ನು 60,000 ಕೊಡ್ತಾ ಇದ್ರು. ಅದು ಅವರು ಮುಖ್ಯಮಂತ್ರಿಗಳು ಮಾತಾಡಿ 72,000 ಮಾಡಿಸಿದ್ರು. ಹಾಗೆ ಇನ್ನೂ ಅವರ ಅನೇಕ ಜನಗಳು ರಾಜ್ಯಪಾಲರಿಗೆ ಒಂದು ಎ ಗ್ರೇಡ್ ಜನ ಮುಂದೆ ಅವರೇ ಮುಜರಾಯಿ ಸಚಿವರು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ನಾವೊಂದು ಆಶಾಭಾವನೆಯಿಂದ ಇದ್ದೀವಿ. ಅದರಿಂದ ನಾವು ಈ ಒಂದು ಸಂದರ್ಭದಲ್ಲಿ 5ನೇ ತಾರೀಕು ಅಂಬೇಡ್ಕರ್ ಭವನ ವಸಂತನಗರದಲ್ಲಿ ಒಂದು 2,000ಕ್ಕೂ ಹೆಚ್ಚು ಅಧಿಕ ಅರ್ಚಕರು ಸೇರಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಅನ್ಕೋಬೇಕು ಅಂತ ಅದರಲ್ಲೂ ಸಹ ಅಭಿನಂದನಾ ಸಮಾರಂಭವನ್ನು ರಾಮಲಿಂಗಾರೆಡ್ಡಿ ಅವರು ನಾವು ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಎಲ್ಲ ಜಿಲ್ಲೆ ಮೂಲಗಳಿಂದ ಸಾವಿರಾರು ಅರ್ಚಕರು ಅವತ್ತಿನ ದಿವಸ ಅಂಬೇಡ್ಕರ್ ಭವನದಲ್ಲಿ ಆಗಮಿಸಿದ್ದಾರೆ. ಅವತ್ತೊಂದು ದಿವಸ ಈ ಒಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ತಾವು ಇವತ್ತು ದಿವಸ ಈ ಒಂದು ಸಮಾವೇಶಕ್ಕೆ ತಮ್ಮ ಹಿಂದೇನೂ ಅಷ್ಟೇ ನಾವು ಕೇವಲ 2 ರೂಪಾಯಿ 5 ರೂಪಾಯಿ ಇದ್ದಾಗ ನಮಗೆ ಇವತ್ತು ದಿವಸ 72,000 ಅನ್ನೋ ಕಾರಣ ಮಾಧ್ಯಮದವರು ಅಂತ ಹೇಳ್ಬೋದು. 1947ನೇ ಇಸ್ವಿಯಿಂದ 2023ವರೆಗೂ ಅನೇಕ ಸರ್ಕಾರಗಳು ಬಂದ್ರು, ಅನೇಕ ಮುಜರಾಯಿ ಸಚಿವರಾದ್ರು. ಯಾರೋ ಒಂದೇ ದಿವಸಕ್ಕೆ ನಾವು ಮನೆ ಕೊಟ್ಟು ಒಂದೇ ದಿವಸಕ್ಕೆ ಇಷ್ಟೊಂದು ಆದೇಶಗಳನ್ನು ಯಾವತ್ತೂ ಮಾಡಿರಲಿಲ್ಲ. ಇವರು ನಾವು ಮನವಿ ಕೊಟ್ವಿ, ಮಾನ್ಯ ದಿವಸನೇ ಅರ್ಚಕರ ನಿಧನ ಹೊಂದವ್ರಿಗೆ 2 ಲಕ್ಷ, ಕಾಶಿ ಯಾತ್ರೆ ಮತ್ತು ರಾಮೇಶ್ವರ ಯಾತ್ರೆಗೆ ಉಚಿತವಾಗಿ 2,400 ಜನ ವರ್ಷಕ್ಕೆ, ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಸ್ತಿ ಕೊಡೋದು ನಮಗೆ ಸಾಲದಲ್ಲ. ಅಲ್ಲಿ ಜೀವನ ನಡೆಸೋದು ಸಾಕಲ್ಲ. ದೇವ್ರ ಪೂಜಾ ಸಾಮಾನುಗಳು ತೊಳಕ್ಕೂ ನಮ್ಗೆ ಭಾಳ ಕಷ್ಟ ಆಗಿದೆ. ಅದನ್ನ ಮಕ್ಕಳ ವಿದ್ಯಾಭ್ಯಾಸ ಮದುವೆ ಎಲ್ಲ ಮಾಡಲ್ಲ, ಅವಕಾಶ ಆಗಲ್ಲ. ಅದಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ 5,000ರಿಂದ 1 ಲಕ್ಷದವರೆಗೂ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ. ಅದನ್ನು ಈ ಸತಿ ಹೆಚ್ಚಿಸಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಮತ್ತು ದೇವಸ್ಥಾನಗಳ ವಿದ್ಯುತ್ತು ಇದನ್ನ ಮಾಡಿದ್ವಿ. 1998ನೇ ಇಸ್ವಿಯಿಂದ ನಮ್ಮ ಮುದ್ರಾ ಇಲಾಖೆ ಆಗಮ ಪರೀಕ್ಷೆ ನಡೆಸಿ ಪ್ರತಿ ವರ್ಷ ಘಟಿಕೋತ್ಸವ ಮಾಡಿ ಆಗಮ ಪ್ರಮಾಣ ಪತ್ರ ಕೊಡ್ತಾರೆ. ಆದರೆ 1998ನೇ ಇಸ್ವಿಯಿಂದ 2024ವರೆಗೂ ಮಾಡಿರಲಿಲ್ಲ. ಅದನ್ನು ನಾವು ಮನವಿ ಮಾಡಿದಾಗ ಅದನ್ನು ಮಾಡಿ ಯಾರ್ಯಾರು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅವ್ರಿಗೆಲ್ಲ ಪ್ರಮಾಣ ಪತ್ರ ಕೊಡಬೇಕು. 10,000 ಜನ ವಿದ್ಯಾರ್ಥಿಗಳು ಬಾಕಿ ಇದ್ರು, ಅವ್ರಿಗೆಲ್ಲ ಪ್ರಮಾಣ ಪತ್ರ ಕೊಡಿಸ್ಕೊಟ್ಟಿದ್ದಾರೆ. ಹಾಗೆ ದೇವಸ್ಥಾನ ಜಮೀನುಗಳು ಒತ್ತುವರಿ ಆಗಿರೋದು ಮತ್ತು ಅರ್ಚಕರ ಮೇಲೆ ದೌರ್ಜನ್ಯ ಮತ್ತು ಎಲ್ಲ ಇದು ಮಾಡಿ ಒತ್ತುವರಿ ತೆರವುಗೊಳಿಸಿ ದೇವಸ್ಥಾನದ ಹೆಸರಿಗೆ ಖಾತೆ ಮಾಡಿದ್ದಾರೆ. ಇನ್ನೂ ಅನೇಕ ಯೋಜನೆಗಳು ಅವ್ರ ಮನಸ್ಸಲ್ಲಿ ಇತ್ತು, ಅಷ್ಟೊಳಗೆ ಇದಾಯಿತು. ಈಗ ಅದನ್ನು ಬರುವಂಥ ಮುಜರಾಯಿ ಸಚಿವರು ಇವರಿಗೆ ಕೊಡ್ಬೋದು, ಇಲ್ಲ ಕೊಟ್ಟವ್ರಿಗೂ ಸಹ ಅವರು ಮುಂದುವರ್ಸ್ಕೊಳ್ಬೇಕು ಅಂತ ಅವ್ರನ್ನ ಸಮಾವೇಶದಲ್ಲಿ ಯಾರು ಗೊತ್ತಾಗುತ್ತೆ ಅಷ್ಟರೊಳಗಡೆ ಆ ಸಮಾವೇಶದಲ್ಲಿ ಯಾರು ಬರ್ತಾರೋ ಅವ್ರಿಗೆ ನಾವು ಮನವಿ ಮಾಡಿ ನಮ್ಮ 11 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಕೇಳ್ತಾ ಇದ್ವಿ. ಈಗ ರಾಜ್ಯದಲ್ಲಿ ಹಿಂದೆ ರಾಜ ಮಹಾರಾಜರು ಆಳ್ತಾ ಇದ್ರು. ಆಗ ಮೈಸೂರು ಅಂತ ಮಹಾರಾಜರು ಆಳ್ತಾ ಇದ್ದಾಗ ಎಲ್ಲ ದೇವಸ್ಥಾನ ಪ್ರತಿಯೊಂದು ಊರುಗಳಲ್ಲಿ ದೇವಸ್ಥಾನ ಕಟ್ಟಿ ಆ ದೇವಸ್ಥಾನ ನಿರ್ವಹಣೆಗೆ ಜಮೀನು ಕೊಡ್ತಾ ಇದ್ರು. ಅದೆಲ್ಲ ರಾಜ ಮಹಾರಾಜ್ ಕೊಟ್ಟಿದ್ದು. ಆಮೇಲೆ ಪ್ರಜಾಪ್ರಭುತ್ವ ಸರ್ಕಾರ ಬಂದು ಭೂ ಸುಧಾರಣೆ ಕಾಯ್ದೆ ತಂದು ಯಾರು ಉಳುವನೆ ಭೂ ಒಡೆಯ ಅಂದ್ಬಿಟ್ಟು ಹೇಳಿದ್ರು, ಆ ಹಿಡುವಳಿದಾರ ಅವನ ಹೆಸರಿಗೆ ಅನೇಕ ಇನಾಮ್ ದೇವಸ್ಥಾನಗಳು ಹೊರಟೋದು. ಹಾಗೆ ಯಾರ್ಯಾರು ಅರ್ಚಕರು ಉಳಿಸ್ಕೊಂಡಿದ್ರು ಅವ್ರು ಮಾತ್ರ ಇದೆ. ಇದ್ದಿದ್ದೆಲ್ಲ ದೇವಸ್ಥಾನ ಜಾಗಗಳೆಲ್ಲ ಪರವಾರೆ ಆಗಿದ್ದಾವೆ. ಆಗ ನಾವು ಪೂಜಾ ಸಾಮಾನು ಕಷ್ಟ ಆಗುತ್ತೆ ಅಂತ ಗುಂಡೂರಾವ್ ಅವ್ರು ಕೇಳಿದಾಗ
ಅವ್ರು 2 ರೂಪಾಯಿಂದ 50 ರೂಪಾಯಿವರೆಗೂ ಅವಾಗ ಸಸ್ತಿಕ್ಕು ಅಂತ ಜಾಸ್ತಿ ಮಾಡಿದ್ರು. ಇವತ್ತೊಂದು ದಿವಸ ಏನು ಎ ಗ್ರೇಡ್ ಕೋಟಿಗಟ್ಟಲೆ ಆದಾಯ ಬರ್ತದೆ ಅದಕ್ಕೆ ಪ್ರಾಧಿಕಾರ ಮಾಡಿ ಆ ಪ್ರಾಧಿಕಾರದಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಆ ಥರ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ, ಸಮಿತಿ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದ್ದು ಮಾಡಿದ್ದಾರೆ, ಮಹದೇಶ್ವರ ಬೆಟ್ಟ, ಘಾಟಿ ಸುಬ್ರಹ್ಮಣ್ಯ, ಸೌದತ್ತಿ ಯಲ್ಲಮ್ಮ, ಕೊಲ್ಲೂರು ಮೂಕಾಂಬಿಕಾ ಮತ್ತು ಕೊಪ್ಪಳದಲ್ಲಿ ಹುಲಿಗೆ ಅಮ್ಮ ದೇವಸ್ಥಾನಗಳನ್ನ ಪ್ರಾಧಿಕಾರ ಮಾಡಿ ಅದನ್ನ ರೆವಿನ್ಯೂ ಇಲಾಖೆಯವ್ರನ್ನ KS ಮಾಡಿ ಮಾಡ್ತಾ ಇದ್ದಾರೆ. ಒಂದು 10 ರೂಪಾಯಿ ಕೊಳ್ಳಿ ಸಾಕು, ಆಮೇಲೆ ಜಾಸ್ತಿ ಮಾಡ್ತಾ ಬಂದು 1 ರೂಪಾಯಿ ಗೌರವಧನ ಇಲ್ಲ, ವೇತನ ಇಲ್ಲ, ಸಂಬಳ ಇಲ್ಲ. ಸಸ್ತಿ ಕೊಡ್ತಾ ಇರೋದು ಪೂಜಾ ಸಾಮಗ್ರಿಗೆ ಅಷ್ಟೇ. ಯಾವುದೇ ರೀತಿಯ ವೇತನವಾಗಲಿ, ಗೌರವಧನ ಆಗಲಿ, ಸಂಬಳ ಆಗಲಿ, ಸಾರಿಗೆ ಆಗಲಿ ಕೊಡ್ತಾ ಇಲ್ಲ. ಕೊಡೋ ಸಸ್ತಿಕಲ್ಲಿ ಪೂಜಾ ಸಾಮಗ್ರಿಗಳು ತಗೋಬೇಕು, ಮತ್ತೆ ಪೂಜೆನೂ ಮಾಡಬೇಕು, ಮತ್ತು ಮಕ್ಕಳ ನಿರ್ವಹಣೆ ಮಾಡಬೇಕು, ಮತ್ತು ಸಂಸಾರ ತಗೋ ಮದುವೆ ಮುಂಜಿಗಳು ಮಾಡಬೇಕು. ಬರೀ 72,000ದಲ್ಲಿ ವರ್ಷಕ್ಕೆ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅವೆಲ್ಲ ಹೇಳಿದಾಗೆ. ಆದ್ರೆ ಸರ್ಕಾರ ಕೊಡೋದು 72,000. ಅದನ್ನ ನಾವು ಜಾಸ್ತಿ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಅಲ್ಲಿ ಏನು ನೀವು ಹೇಳಿದ್ರಲ್ಲ, ಅರ್ಚಕರಿಗೆ ಹಿಂದೆ ಭೂ ಮಾಲೀಕತ್ವದ ಪ್ರಕಾರವಾಗಿ ಅವ್ರು ಯಾರು ಅರ್ಚಕರಿಗೆ ಮಾಡ್ಕೊಟ್ಟಿದ್ದಾರೆ ಅವ್ರು ಇವತ್ತು ಕೂಡ ಉಳಿಸ್ಕೊಂಡು ಆ ದೇವಸ್ಥಾನ ಸೇವೆ ಮಾಡ್ಕೊಂಡು ಅದ್ರಲ್ಲಿ ಬರ್ತಕ್ಕಂಥದ್ದು ಜೀವನ ಮಾಡ್ತಾ ಇದ್ದಾರೆ. ಅದು ನೀವು ಹೇಳಿದ್ದು ಕರೆಕ್ಟು. ಪ್ರತಿಯೊಂದು ಕೋಮಿನವರು ಕೂಡ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತ ಮುಜರಾಯಿ ದೇವಸ್ಥಾನಗಳೇ ಅರ್ಚಕರಿದ್ದಾರೆ. ನೀವು ಹೇಳಿದ ಬರೀ ಬ್ರಾಹ್ಮಣರೇ ಇಲ್ಲ, ಅದು ತಪ್ಪದು. ಬ್ರಾಹ್ಮಣರು ಇದಾರೇನೋ ತಪ್ಪು. ಎಲ್ಲಾ ಜಾತಿ ಜನಾಂಗದವರು ಕೂಡ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಮುಸ್ಲಿಮ್ಸ್ ಅದು ಅಂದ್ರೆ ಮುಸ್ಲಿಮ್ಸ್ ಇದ್ರು ಕೂಡ ಅವ್ರಿಗೂ ತಸ್ತಿಕ್ ಅಂತ ಬರ್ತದೆ. ಅವ್ರು ಒಕ್ಬೋರ್ಡ್ ಹಾಕೊಂಡು ಅವ್ರು ಏನೋ ಇದು ಮಾಡ್ಕೊಳ್ತಾರೆ. ಆದ್ರೆ ನಮ್ಮ ಮುಜರಾಯಿನಲ್ಲಿ ಮಾತ್ರ ಯಾರು ಕೂಡ ಇಲ್ಲ, ಅದನ್ನ ನೇರವಾಗಿ ಅರ್ಚಕರಿಗೆ ಕೊಡುವಂತ ವ್ಯವಸ್ಥೆ ಇದೆ. ದೌರ್ಜನ್ಯಕ್ಕೆ ನಮ್ಮ ಸೂಕ್ತ ರಕ್ಷಣೆ ಕೊಡಬೇಕು, ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಪಾಯಿಂಟ್ ಹಾಕಿದ್ದೀವಿ. ಸಾರ್ವಜನಿಕವಾಗಿ ಸೇರ್ಕೊಂಡು ಅರ್ಚಕರು ಮತ್ತು ಸಾರ್ವಜನಿಕರು ಸೇರ್ಕೊಂಡು ಒಂದು ಕಾನೂನು ತರಬೇಕು ಅಂತ ನಾವು ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ರಾಜ್ಯ, ನಮ್ಮ ಸಂಘದಲ್ಲಿ ಆ ಥರ ಇಲ್ಲ. ಯಾಕಂದ್ರೆ ನಮ್ಮ ಸಂಘ ಎಲ್ಲ ಕರ್ನಾಟಕದಲ್ಲಿ ಎಷ್ಟು ಜನಾಂಗ ಇದ್ದಾರೋ ಅಷ್ಟು ಜನಾಂಗ ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ನಮ್ಮ ಸಂಘದಲ್ಲಿ ಎಲ್ಲರೂ ಇದ್ದಾರೆ. ಅದರಿಂದ ನಾವು ಅದನ್ನೆಲ್ಲ ಆದಷ್ಟು ಮುಂದಿನ ತಾವು ಹೇಳಿ ಒಳ್ಳೆ ಸಲಹೆ. ಮುಂದಿನ ದಿವಸ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ನಾವು ಒಂದು ಹೋರಾಟ ಮಾಡ್ತೀವಿ. ಗ್ರಾಮೀಣ ಭಾಗದಲ್ಲಿ ಏನು ಒಂದು ಜನಸಂಖ್ಯೆ ಇರುವಂತಹ ಪ್ರದೇಶದಲ್ಲಿ ಅರ್ಚಕರಿಗೆ ದೇವಾಲಯ ಅಂತ ಹೇಳಿದ್ರೆ ಅವರಿಗೆ ಒಂದು ಅಡ್ಡಗಾಲ ಸಿಗ್ತದೆ, ಜೀವನೋಪಾಯ ಮಾಡ್ತಾರೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಈಗ ನಮ್ಮ ಸಂವಿಧಾನ ಕೇಳಿದಾಗೆ ಜಮೀನು ಕೊಟ್ಟಿಲ್ಲ, ಜಮೀನು ಇದೆ ಅಂತ ಹೇಳ್ಬೇಕು. ಆ ಜಮೀನು ಇರೋದ್ರಿಂದ ಅವರು ಅಲ್ಲಿ ಯಾವುದೇ ರೀತಿಯಾದಂತಹ ಆದಾಯಗಳು ಇಲ್ಲ. 34,000 ಅದಕ್ಕೆ ಒಂದು ಬೀದಿಗೆ ಒಂದು ಗುಂಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಗುಂಡಿಗಳಿರಲ್ಲ, ಅವರಿಗೆ ಗುಂಡಿ ಗಾಳಿ ರೆಡಿ ಮಾತಿನಲ್ಲಿ ಹಾಗೆ ಗ್ರಾಮೀಣ ಭಾಗದ ಅರ್ಚಕರ ಸ್ಥಿತಿ ಹಾಗಾಗಿದೆ. ಈಗ ಅವ್ರು ಯಾವುದೇ ರೀತಿಯಲ್ಲಿ ಒಂದು ಕೆಲಸಕ್ಕೂ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಒಂದು ಸ್ಥಾನ ಕೊಟ್ಟಿದ್ದಾರೆ, ಅರ್ಚಕ ಕೊಟ್ಟಿದ್ದಾರೆ, ಅವರಲ್ಲಿ ಒಂದು ಗೌರವ ಭಾವನೆ ಇರ್ತದೆ. ಅವನ ಒಂದು ದೇವರ ಸಮೀಪದಲ್ಲಿ ಭಕ್ತರ ಮತ್ತು ದೇವರ ಸಮೀಪದಲ್ಲಿರ್ತಕ್ಕಂಥ ಒಂದು ಸೇತುವೆ. ಅದಕ್ಕೆ ಅದಕ್ಕೋಸ್ಕರ ಅವನು ಯಾರು ಕರೆಯಲಿಲ್ಲ. ಅವನೇನು ದೇವಾಲಯ ಆಯ್ತು, ಜೀವ ಆಯ್ತು, ಆ ಮಟ್ಟದಲ್ಲಿ ಅವನು ಜೀವನವನ್ನು ನಡೆಸ್ತಾ ಇದ್ದಾನೆ. ಅದನ್ನ ತಾವು ಕಾಳಜಿಯಿಂದ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಏನು ಕೇವಲ ಒಂದು 6,000 ರೂಪಾಯಿ ಕೊಡ್ತಾ ಇದ್ದಾರೆ ಸರ್ಕಾರ. 6,000 ರೂಪಾಯಿ ಪೂಜೆ ವಿದ್ಯಾರ್ಥಿ ಪೂಜೆಗೆ ಆಗ್ತದೆ ಹೊರತು ಅವ್ರು ಯಾವುದೇ ರೀತಿಯಾದಕ್ಕೂ ಗೌರವ ಸಂಭಾವನೆ ಕೊಡ್ತಾ ಇಲ್ಲ. ಇವತ್ತು ಗೌರವ ಸಂಭಾವನೆ ಆಗಿ ಗೋರುಗಳಿಗೆ ಎಲ್ಲಾ ದೇವಸ್ಥಾನಗಳಿಗೆ ಯಾವ ರೀತಿ ನಮಗೆ ಸಂಭಾವನೆ ಕೊಡ್ತಾ ಇದ್ದಾರೆ, ಆ ರೀತಿ ನಮಗೆ ಒಂದು ಸಂಭಾವನೆಯನ್ನ ಕೊಡಬೇಕು. ನಾವು ಒಂದು ಕೇವಲ ನಾವು ಇವತ್ತಿನ ದಿವಸ ಗುರುರಾಮನವರು ಏನಿದೆ ಮಾಡಿದ್ರು ಆ ರೀತಿ ಕೇವಲ ನಮಗೆ ಸಾಂಕೇತಿಕವಾಗಿ ಮಾಸಿಕ 1,000 ರೂಪಾಯಿ ನಮ್ಮ ಮಾಧ್ಯಮದ ಮುಖಾಂತರ ನೀವು ಅವರ ಕಾಳಜಿಯನ್ನು ವಹಿಸಿ ಒಂದು ಮಾಸಿಕ 1,000 ರೂಪಾಯಿ